ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ, ನಾನು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಈ ದಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಒಂದು ಫಲಿತಾಂಶ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ ಅಂತೇಳಿ. ಸೊ ಈ ದಿನ ಪ್ರಕಟವಾಗಿದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಬರೋಣ. ಅದೇ ರೀತಿಯಾಗಿ ಸೊ ನಿಮ್ಮ ರಿಸಲ್ಟನ್ನು ನೋಡಿಲ್ಲ ಅಂತಂದರೆ ಸೊ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ರಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ರಿಸಲ್ಟನ್ನು ಚೆಕ್ ಮಾಡ್ತಕ್ಕಂಥ ಒಂದು ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂತಂದರೆ ಸೊ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗ್ತಾ ಬನ್ನಿ. ಸೊ ನೋಡಿರಿ, ಪತ್ರಿಕೆ 1ರಲ್ಲಿ ಆಲ್ಮೋಸ್ಟ್ ಅರ್ಜಿ ಸಲ್ಲಿಸಿದವರು ಎಷ್ಟು ಅಂತಂದರೆ 85,042 ಜನ. ಸೊ ಹಾಜರಾಗಿರ್ತಕ್ಕಂಥವ್ರು 79,395 ಜನ. ಅದರಲ್ಲಿ ಗೈರು ಹಾಜರಾಗಿರ್ತಕ್ಕಂಥವ್ರು 5,647. ಸೊ ಈ ಬಾರಿಯ ಒಂದು TET ಪರೀಕ್ಷೆಯಲ್ಲಿ ಸೊ ಅತಿ ಒಂದು ಕಡಿಮೆ ಏನಪ್ಪ ಅಂತಂದರೆ ಅಬ್ಸೆಂಟ್ ಆಗಿರ್ತಕ್ಕಂಥದ್ದಿತ್ತು. ಟೋಟಲಿ ಒಂದು 60%ಗಿಂತ ಅಂದರೆ GM ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರು, ಅದೇ ರೀತಿ ಈಗ OBC ಏನೇ ಬರ್ತಾರಲ್ಲ ಸೊ ಆಲ್ಮೋಸ್ಟ್ 22,741. ಅದೇ ರೀತಿಯಾಗಿ SC ST ಪ್ರವರ್ಗ 1 ಮತ್ತು PH ಕ್ಯಾಂಡಿಡೇಟ್ ಬಂದಾಗ 6,636 ಜನ ಕ್ವಾಲಿಫೈ ಆಗಿರ್ತಾರೆ. ಟೋಟಲಿ ಪತ್ರಿಕೆ 1ರಲ್ಲಿ ಅರ್ಹತೆ ಪಡ್ಕೊಂಡವ್ರು ಎಷ್ಟು ಜನ ಅಂತಂದರೆ 29,377 ಜನ. ಅಂದರೆ ಶೇಕಡಾವಾರು 37% ಏನಾಗಿದೆ ಅಂತಂದರೆ ಈ ಬಾರಿಯ ಒಂದು ರಿಸಲ್ಟ್ ಅಂತಕ್ಕಂಥದ್ದು, ಅಂದರೆ ಕ್ವಾಲಿಫೈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಈ ಬಾರಿ ಹೆಚ್ಚಿಗೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೋದು. ಸೊ ಅದೇ ರೀತಿಯಾಗಿ ಪತ್ರಿಕೆ 2ರಲ್ಲಿ ನಾವು ಗಮನಿಸ್ತಾ ಬಂದಾಗ ಸೊ ಟೋಟಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರ ಸಂಖ್ಯೆ ಎಷ್ಟು ಅಂತಂದರೆ 7,50,189 ಜನ. ಸೊ ಅದರಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂಥವ್ರು ಬಂದಾಗ 7,37,163 ಜನ ಪರೀಕ್ಷೆಯನ್ನು ಬರೆದಿದ್ರು. ಸೊ ಗೈರಾಗಿರ್ತಕ್ಕಂಥವ್ರು ಇಲ್ಲಿಯೂ ಕೂಡ ಬಹಳ ವಿರಳವಾಗಿತ್ತು. ಸೊ ಆಲ್ಮೋಸ್ಟ್ 13,026 ಜನ ಗೈರ್ಹಾಜರಿ ಆಗಿದ್ದರು ಸ್ನೇಹಿತರೆ. ಸೊ ಇಲ್ಲಿ 60%ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ 53,126. ಸೊ ಅದೇ ರೀತಿ SC ST ಮತ್ತು ಪ್ರವರ್ಗ 1 55ಕ್ಕಿಂತ ಮತ್ತು 60ಕ್ಕಿಂತ ಕಡಿಮೆ ಇರತಕ್ಕಂಥವ್ರು ಸೊ 14,880. ಟೋಟಲಿ ಇಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಸೊ ಸಮಾಜ ವಿಜ್ಞಾನದಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥವ್ರು ಬಂದಾಗ ಈ ಬಾರಿ ಸೊ 40,642. ಅದೇ ರೀತಿಯಾಗಿ ಗಣಿತ ವಿಜ್ಞಾನ ಸೊ ಗಣಿತ ವಿಜ್ಞಾನದಲ್ಲಿ 27,364 ಜನ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಒಟ್ಟು ಅರ್ಹತೆ ಎಷ್ಟು ಅಂತಂದರೆ ಎರಡು ಕೂಡಿದಾಗ ಸೊ 68,006 ಜನ ಏನಪ್ಪ ಅಂದರೆ ಈ ಬಾರಿ ಪತ್ರಿಕೆ 2ರಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 28.67% ಏನು ಅಂತಂದರೆ ಪತ್ರಿಕೆ 2ರಲ್ಲಿ ಈ ಬಾರಿಯ ಒಂದು TET ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ? ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.